ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಈ ಒಂದು ಇತಿಹಾಸದ ಪ್ರಶ್ನೆ ಮತ್ತು ಚರ್ಚೆಯನ್ನ ಅಧ್ಯಯನ ಮಾಡೋಣ. ಈಗಾಗಲೇ ನೀವು ಹಲವಾರು PC, PSI, FTA, STA, KS ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಇಂಥ ಒಂದು ಸಮಯದಲ್ಲಿ ಈ ಒಂದು ಪ್ರಥಮ ಪ್ರಶ್ನೆ ಯಾವ್ದಪ್ಪ ಅಂತಂದಾಗ ನೋಡಿ, ಕಲ್ಕತ್ತಾ, ಮದ್ರಾಸ್ ನೋಡಿ, ಕಲ್ಕತ್ತಾ ನೋಡಿ, ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಇವು ಯಾರ ಪ್ರೆಸಿಡೆನ್ಸಿಗಳಾಗಿದ್ದವು? ನೋಡಿ, ಸರಿಯಾದ ಉತ್ತರಗಳು ಆಪ್ಷನ್ ಎ ಫ್ರೆಂಚರು, ಆಪ್ಷನ್ ಬಿ ಬ್ರಿಟಿಷರು, ಆಪ್ಷನ್ ಸಿ ಡಚ್ಚರು, ಆಪ್ಷನ್ ಡಿ ಪೋರ್ಚುಗೀಸರು. ನೋಡಿ, ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳೇ? ನೋಡಿ, ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಬ್ರಿಟಿಷರು. ನೋಡಿ ವಿದ್ಯಾರ್ಥಿಗಳೇ, ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳು ಯಾರ ಪ್ರೆಸಿಡೆನ್ಸಿಗಳಾಗಿದ್ದವು ಅಂತಂದಾಗ ಬ್ರಿಟಿಷರ ಪ್ರೆಸಿಡೆನ್ಸಿಗಳಾಗಿದ್ದವು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕಲ್ಕತ್ತಾ ಅಂತಂದಾಗ ನೋಡಿ, ಕಲ್ಕತ್ತಾವನ್ನ 1696ರಲ್ಲಿ ಬ್ರಿಟಿಷರು ತಮ್ಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡರು. ನೋಡಿ, ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡ್ಕೊಂತಾರೆ. ನೋಡಿ, 1696ರಲ್ಲಿ ರಾಜಧಾನಿಯಾಗಿ ನೇಮಕ ಮಾಡ್ಕೊಂತಾರೆ. ಇಲ್ಲಿಯೇ 1698ರಲ್ಲಿ ಪ್ರಸಿದ್ಧವಾದಂತ ಯಾವ ಕೋಟೆಯನ್ನು ನಿರ್ಮಾಣ ಮಾಡಿದರು? ಫೋರ್ಟ್ ವಿಲಿಯಂ ಕೋಟೆಯನ್ನು. ಯಾವ ಕೋಟೆ? ಫೋರ್ಟ್ ವಿಲಿಯಂ ಕೋಟೆ. ಫೋರ್ಟ್ ವಿಲಿಯಂ ಕೋಟೆಯನ್ನ ನಿರ್ಮಾಣ ಮಾಡಿದಂತವ್ರೆ ಈ ಬ್ರಿಟಿಷರು. ನೋಡಿ ವಿದ್ಯಾರ್ಥಿಗಳೇ, ಮದ್ರಾಸ್ ಅಂತಂದಾಗ ಈ ಒಂದು ಮದ್ರಾಸ್ನಲ್ಲಿಯೇ ಬ್ರಿಟಿಷರು ಪ್ರಪ್ರಥಮ ಕೋಟೆ ನಿರ್ಮಾಣ ಮಾಡಿದ್ದು ಯಾವುದು? ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ನೋಡಿ, ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ ಯಾವಾಗ ಅಂದ್ರೆ 1639ರಲ್ಲಿ ನೋಡಿ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆಯನ್ನು ಮದ್ರಾಸ್ನಲ್ಲಿ ನಿರ್ಮಾಣ ಮಾಡ್ತಾರೆ. ಇದು ಬ್ರಿಟಿಷರು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದಂತ ಪ್ರಥಮ ಕೋಟೆಯೇ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ. ಇಲ್ಲಿಂದಲೇ ಬ್ರಿಟಿಷರು ಇಡೀ ಅಖಂಡ ಭಾರತ ದೇಶಾದ್ಯಂತ ತಮ್ಮ ರಕ್ಷಣಾತ್ಮಕ ಆಡಳಿತವನ್ನ ವಿಸ್ತರಣೆ ಮಾಡಲು ಸಹಕಾರಿಯಾಯಿತು. ನೋಡಿ, ನಂತರ ಬಾಂಬೆ. ನೋಡಿ, ಈ ಒಂದು ಬಾಂಬೆ ಹೇಗಪ್ಪ ಈ ಒಂದು ಬ್ರಿಟಿಷರ ಕೈಗೆ ಸೇರ್ತು ಅಂತಂದಾಗ ನೋಡಿ, 1661ರಲ್ಲಿ ಇಂಗ್ಲೆಂಡಿನ ದೊರೆಯಾದಂತ ಎರಡನೇ ಚಾರ್ಲ್ಸ್. ಯಾರು? ಎರಡನೇ ಚಾರ್ಲ್ಸ್. ಈ ಎರಡನೇ ಚಾರ್ಲ್ಸ್ನು ಪೋರ್ಚುಗಲ್ನ ದೊರೆಯ ಸಹೋದರಿಯಾದಂತಹ ಕ್ಯಾಥರಿನ್ ಅಥವಾ ಬ್ರಿಗೆಂಜಾಳನ್ನು ವಿವಾಹವಾಗಿದ್ದರಿಂದ ಮುಂಬೈ ನಗರವನ್ನ ವರದಕ್ಷಿಣೆಯಾಗಿ ಪಡೆದನು. ಹೀಗೆ ಈ ಒಂದು ಬಾಂಬೆ ಅಥವಾ ಮುಂಬೈ ನಗರ ಬ್ರಿಟಿಷರ ಅಧೀನಕ್ಕೆ ಬಂತು. ನೋಡಿ ವಿದ್ಯಾರ್ಥಿಗಳೇ, ಕಲ್ಕತ್ತಾ 1696ರಲ್ಲಿ ಪ್ರಥಮ ರಾಜಧಾನಿ ನೇಮಕ ಮಾಡಿಕೊಂಡ್ರು. ಇಲ್ಲಿಯೇ 1698ರಲ್ಲಿ ಪ್ರಸಿದ್ಧವಾದಂತಹ ಫೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಾಣ ಮಾಡಿದ್ರು. ನೋಡಿ, ಮದ್ರಾಸ್ ಇಲ್ಲಿಯೇ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆ ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಿರ್ಮಾಣ ಮಾಡಿದಂತ ಕೋಟೆ ಯಾವಾಗ? 1639ರಲ್ಲಿ. ನೋಡಿ, ಬಾಂಬೆ ಅಥವಾ ಮುಂಬೈ ನಗರ 1661ರಲ್ಲಿ ಇಂಗ್ಲೆಂಡಿನ ದೊರೆಯಾದಂತಹ ಎರಡನೇ ಚಾರ್ಲ್ಸ್ ಪೋರ್ಚುಗಲ್ನ ದೊರೆಯ ಸಹೋದರಿಯಾದಂತಹ ಕ್ಯಾಥರಿನ್ ಅಥವಾ ಬ್ರಿಗೆಂಜಾಳನ್ನ ವಿವಾಹವಾಗಿದ್ದರಿಂದ ಈ ಒಂದು ಮುಂಬೈ ನಗರವನ್ನು ವಶಪಡಿಸಿಕೊಳ್ಳಲಾಯಿತು. ನೋಡಿ ವಿದ್ಯಾರ್ಥಿ, ಈ ಪ್ರಶ್ನೆ PWD JE ಅಂಡ್ ಸಿವಿಲ್ 2021ರಲ್ಲಿ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಹೀಗಾಗಿ ಇದನ್ನ ನಾವು ಚೆನ್ನಾಗಿ ನೋಡ್ಕೊಂಡಿರ್ಬೇಕು ವಿದ್ಯಾರ್ಥಿಗಳೇ. ನಂತರ ನೋಡಿ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸವನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು. ನೀವು ರಾಜ್ಯದ ಎಲ್ಲ ಪ್ರತಿಷ್ಠಿತ ಪುಸ್ತಕ ಕೇಂದ್ರಗಳಲ್ಲಿ ಮತ್ತು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತದೆ. ಮತ್ತು ನೋಡಿ, ದಾವಣಗೆರೆನಲ್ಲಿ ರೇಣುಕಾ ಬುಕ್ ಸ್ಟಾಲ್ ಅಲ್ಲಿ, ಮಹಾಲಕ್ಷ್ಮಿ ಬುಕ್ ಸ್ಟಾಲ್ ಅಲ್ಲಿ ದೊರೆಯುತ್ತೆ. ಧಾರವಾಡದ ವಿರಾಜ್, ರವಿ ಪ್ರವೀಣ್, ಬೆಂಗಳೂರಿಗೆ ಎಲ್ಲಾ ಕಡೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನೀವು ಕೊಂಡು ಅಧ್ಯಯನ ಮಾಡಿ. ನೋಡಿ, ನಂತರ ವಿದ್ಯಾರ್ಥಿ ಎರಡನೇ ಪ್ರಶ್ನೆ, ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಈಗಿನ ಕರ್ನಾಟಕದಲ್ಲಿ ಒಳಗೊಳ್ಳುವ ಪ್ರದೇಶಗಳು 20 ವಿವಿಧ ಆಡಳಿತ ಘಟಕಗಳಾಗಿ ಯಾವುದರ ಭಾಗವಾಗಿದ್ದವೆಂದರೆ? ನೋಡಿ, ಯಾವ ಕೇಳಿದ್ರೆ KS ಅಲ್ಲಿ, UPSC ಫ್ರೀ ಕೋಚಿಂಗ್ 2016-17ರಲ್ಲಿ KS ಅಲ್ಲಿ ಕೇಳಿದ್ದಾನೆ. ನಂತರ UPSC ಫ್ರೀ ಕೋಚಿಂಗ್ 16-17ರಲ್ಲಿ ಎಲ್ಲಾನು ಈ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಆಪ್ಷನ್ ಎ ಮೈಸೂರು ರಾಜ್ಯ, ಆಪ್ಷನ್ ಬಿ ನಿಜಾಮನ ಹೈದರಾಬಾದ್, ಅಂದ್ರೆ ಹೈದರಾಬಾದ್ ನಿಜಾಮ್ ಅಂತ ನಾವು ಕರಿತೀವಿ.
ಬಟ್ ಆದ್ರೆ ಕ್ವಶನ್ ಹಿಂಗ ಇದೆ, ಹಂಗೆ ಕೊಟ್ಟಿದ್ದೀನಿ ನಾನು, ಯಥಾವತ್ತಾಗಿ ಕೊಟ್ಟಿದ್ದೀನಿ, ಬದಲಾವಣೆ ಮಾಡಿಲ್ಲ. ನಂತರ ಮದ್ರಾಸ್ ಪ್ರಾಂತ್ಯ, ಕೊಡಗಿನ ಸೀಮೆ, ನಂತರ ಬಾಂಬೆ ಪ್ರಾಂತ್ಯ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಸರಿಯಾದ ಉತ್ತರ ಯಾವು? ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಈಗಿನ ಕರ್ನಾಟಕದಲ್ಲಿ ಒಳಗೊಳ್ಳುವ ಪ್ರದೇಶಗಳು 20 ವಿವಿಧ ಆಡಳಿತ ಘಟಕಗಳಾಗಿ ಯಾವುದರ ಭಾಗವಾಗಿದ್ದಾವೆ? ನೋಡಿ ವಿದ್ಯಾರ್ಥಿಗಳೇ, ಎಲ್ಲಾ ಸರಿ ವಿದ್ಯಾರ್ಥಿಗಳೇ, ಇದು ಡಿ ಆನ್ಸರ್ ಸರಿಯಾದಂತ ಉತ್ತರ ವಿದ್ಯಾರ್ಥಿಗಳೇ. ನೋಡಿ ಎ ಬಿ ಸಿ ಡಿ ಮತ್ತು ಇ ಇವು ಎಲ್ಲಾ ಸರಿ ವಿದ್ಯಾರ್ಥಿಗಳೇ. ನೋಡಿ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಮೈಸೂರು ರಾಜ್ಯ, ನಿಜಾಂ, ಹೈದರಾಬಾದ್ ನಿಜಾಮ, ಕೊಡಗಿನ ಸೀಮೆ, ಮದ್ರಾಸ್, ಬಾಂಬೆ ಎಲ್ಲವನ್ನು ಇವರು ವಶಪಡಿಸಿಕೊಂಡಿದ್ರು. ನೋಡಿ ವಿದ್ಯಾರ್ಥಿಗಳು, ಹೀಗಾಗಿ ನೋಡಿ ಮೈಸೂರು ರಾಜ್ಯ ಅಂತಂದಾಗ, ಇನ್ನು ಮೈಸೂರು ಸಾಮ್ರಾಜ್ಯ ಅಂತಂದಾಗ ನೋಡಿ, ಈ ಒಂದು ಮೈಸೂರು ಸಾಮ್ರಾಜ್ಯದ 1799ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತವನು. ನೋಡಿ, ಈ ಹೈದರಾಬಾದಿ ನಿಜಾಂ ಅಂತಂದಾಗ ಇವನೇ 1798ರಲ್ಲಿ ಹೈದರಾಬಾದಿನ ನಿಜಾಮನಾದಂತ ಅಲಿ ಖಾನ್ ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತವನು. ನೋಡಿ, ಮದ್ರಾಸ್ ಪ್ರಾಂತ್ಯ ಅಂದಾಗ, ಈ ಮದ್ರಾಸ್ ಪ್ರಾಂತ್ಯದಲ್ಲಿಯೇ ಬ್ರಿಟಿಷರು ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆಯನ್ನ 1639ರಲ್ಲಿ ಫಸ್ಟ್ ಕಟ್ಟಿದ್ದು. ಈಗ ಹೇಳಿದೆ ನಾನು ನಿಮ್ಗೆ. ನೋಡಿ, ಕೊಡಗಿನ ಸೀಮೆ, ಕೊಡಗು ಚಿಕ್ಕವೀರ ರಾಜೇಂದ್ರ ಒಡೆಯರ್ ಆಳ್ವಿಕೆ ಮಾಡ್ತಿದ್ದೆ, ಇವನು ಅಧಿಕಾರ ತೆಗೆದುಹಾಕ್ತಾರೆ ಅಂತ ನಾವು ಇತಿಹಾಸ ಅಧ್ಯಯನ ಮಾಡ್ತೇವೆ, ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಾದಾಗ. ನೋಡಿ, ಬಾಂಬೆ ಪ್ರಾಂತ್ಯ ಬ್ರಿಟಿಷರಿಗೆ ಹೆಂಗ್ ಬಂತು? 1661ರಲ್ಲಿ ಇಂಗ್ಲೆಂಡಿನ ದೊರೆಯಾದಂತ ಎರಡನೇ ಚಾರ್ಲ್ಸನು ಪೋರ್ಚುಗಲ್ನ ದೊರೆಯ ಸಹೋದರಿಯಾದಂತ ಕ್ಯಾಥರಿನ್ ಅಥವಾ ಬ್ರಿಗೆಂಜಳನ್ನ ವಿವಾಹವಾಗಿದ್ದರಿಂದ ಬಂತು ಅಂತ ನಾನು ನಿಮ್ಗೆ ಈಗಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ನಂತರ 3ನೇ ಪ್ರಶ್ನೆ, ಮೈಲಾರ ಮಹಾದೇವಪ್ಪ ಯಾರು? ಮೈಲಾರ ಮಹಾದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಯಾವಾಗಾಗಿದೆ? KS 1999ರಲ್ಲಿ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಆಪ್ಷನ್ ಎ ಅಸಹಕಾರ ಚಳವಳಿ, ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ, ಆಪ್ಷನ್ ಸಿ ಧ್ವಜ ಸತ್ಯಾಗ್ರಹ, ಆಪ್ಷನ್ ಡಿ ಭಾರತ ಬಿಟ್ಟು ತೊಲಗಿ ಚಳವಳಿ ವಿದ್ಯಾರ್ಥಿಗಳೇ. ನೋಡಿ, ಮೈಲಾರ ಮಹಾದೇವಪ್ಪ ಯಾವ ಚಳವಳಿಯಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಬಿ, ದಂಡಿ ಉಪ್ಪಿನ ಸತ್ಯಾಗ್ರಹ. ನೋಡಿ, ಇವನು ಬರೀ ಉಪ್ಪಿನ ಸತ್ಯಾಗ್ರಹ ಅಂತ ಅಷ್ಟೇ ಕೊಟ್ಟಿರೋ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ಗೆ ಅಷ್ಟೇ ಕೊಟ್ಟು ಯಥಾವತ್ತಾಗಿ ನಾನು ಬದಲಾವಣೆ ಮಾಡಕ್ ಹೋಗಿಲ್ಲ. ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ನೋಡಿ, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ನಮ್ಮ ಕನ್ನಡಿಗ ಮೈಲಾರ ಮಹಾದೇವಪ್ಪ. ನೋಡಿ ವಿದ್ಯಾರ್ಥಿಗಳು, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ನಮ್ಮ ಕನ್ನಡಿಗ ಅಂತಂದಾಗ ಮೈಲಾರ ಮಹಾದೇವಪ್ಪ. ಆಗ ಮೈಲಾರ ಮಹಾದೇವಪ್ಪನಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 18 ವರ್ಷ ವಯಸ್ಸಾಗಿತ್ತು. ನೋಡಿ, 18 ವರ್ಷ ವಯಸ್ಸಾಗಿತ್ತು. ಆಗ ಮೈಲಾರ ಮಹಾದೇವಪ್ಪ ಗಾಂಧೀಜಿ ಜೊತೆ ಭಾಗವಹಿಸಿದ. ನೋಡಿ, ಈ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಹಿರಿಯ ವ್ಯಕ್ತಿ ಅಂತಂದಾಗ ಮಹಾತ್ಮ ಗಾಂಧೀಜಿ. ನೋಡಿ ವಿದ್ಯಾರ್ಥಿಗಳೇ, ಹಿರಿಯ ವ್ಯಕ್ತಿ ಅಂದಾಗ ಮಹಾತ್ಮ ಗಾಂಧೀಜಿ, ಕಿರಿಯ ವ್ಯಕ್ತಿ ಮತ್ತು ಕನ್ನಡಿಗ ಅಂತಂದಾಗ ಈ ನಮ್ಮ ಮೈಲಾರ ಮಹಾದೇವಪ್ಪ. ಆಗಲೇ ನಮ್ಮ ಮಹಾತ್ಮ ಗಾಂಧೀಜಿ ಯಾವಾಗ ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದ್ರು? 1930 ಮಾರ್ಚ್ 12. ನೋಡಿ, ಮಾರ್ಚ್ 12ನೇ ತಾರೀಕು ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ 24 ದಿನಗಳಲ್ಲಿ 240 ಮೈಲಿ, ನೋಡಿ 240 ಮೈಲಿ ದೂರದಲ್ಲಿರುವಂತಹ ದಂಡಿಗೆ 78 ಜನ ಹಿಂಬಾಲಕರೊಂದಿಗೆ ಸತ್ಯಾಗ್ರಹವನ್ನ ಆರಂಭ ಮಾಡಿದಂತವ್ರೆ ನಮ್ಮ ಮಹಾತ್ಮ ಗಾಂಧೀಜಿ. ಆಗ ನಂತರ ಗಾಂಧೀಜಿ ಅದನ್ನ ಯಶಸ್ವಿಗೊಳಿಸ್ತಾರೆ. ನೋಡಿ, ನಂತರ ನೋಡಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದಾಗ ವಿದ್ಯಾರ್ಥಿಗಳೇ, ಈ ಮೈಲಾರ ಮಹಾದೇವಪ್ಪವನ್ನಲ್ಲ, ನೋಡಿ ಇವನು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಎಂಬಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಾ ಬ್ರಿಟಿಷರ ಗುಂಡೇಟಿಗೆ ಮರಣಾದಂತವನೇ ಈ ನಾವು ಮೈಲಾರ ಮಹಾದೇವಪ್ಪ ಅಪ್ಪಟ ಚಳವಳಿಗಾರರನ್ನ ಆಗಿದ್ದಂತವನು. ನಂತರ 4ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ. ನೋಡಿ, ಇದು ಯಾವ ಕೇಳೈತೆ ಅಂದ್ರೆ ನೋಡಿ, PCCR ಗೆ 2018ರಲ್ಲಿ ಈ ಒಂದು ಪ್ರಶ್ನೆ ಕೇಳಲಾಗಿದೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಮಾಡು ಇಲ್ಲವೇ ಮಡಿ, ನಂತರ ವೇದಗಳಿಗೆ ಹಿಂದಿರುಗಿ, ಆಪ್ಷನ್ ಸಿ ಜೈ ಹಿಂದ್, ಆಪ್ಷನ್ ಡಿ ಒಂದೇ ಮಾತ್ರ. ನೋಡಿ ವಿದ್ಯಾರ್ಥಿಗಳೇ, ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ ಎಂದಾಗ ನಮ್ಗೆಲ್ಲರಿಗೂ ಗೊತ್ತು ಮಾಡು ಇಲ್ಲವೇ ಮಡಿ ವಿದ್ಯಾರ್ಥಿಗಳೇ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದಂತವ್ರು ಯಾರು? ನಮ್ಮ ತಾತ ಗಾಂಧಿ ತಾತ ಮಾಡು ಇಲ್ಲವೇ ಮಡಿ, ಭಾರತವನ್ನ ದೇವರ ಇಚ್ಛೆಗೆ ಬಿಡಿ ಎಂದು ಘೋಷಣೆ ಕೂಗುತ್ತಾ ಭಾರತ ಬಿಟ್ಟು ತೊಲಗಿ ಚಳವಳಿಗೆ 1942 ಆಗಸ್ಟ್ 8ರಂದು ಚಾಲನೆ ನೀಡಿದ್ರು. ಆಗ 1942 ಆಗಸ್ಟ್ 9ನೇ ತಾರೀಕಿನಂದು ಬ್ರಿಟಿಷ್ ಸರ್ಕಾರ ಗಾಂಧೀಜಿ ಮತ್ತು ಎಲ್ಲ ನಾಯಕರನ್ನ ಸೆರೆಹಿಡಿದು ಪೂನಾದ ಆಗಾ ಖಾನ್ ಜೈಲಿನಲ್ಲಿ ಬಂಧಿಸಿತು. ಆದ್ದರಿಂದ
ಚಳುವಳಿ ನಡೆಸಲು ಯಾರು ಇಲ್ಲದ ಕಾರಣ ಇದನ್ನ ನಾಯಕರಿಲ್ಲದ ಚಳುವಳಿ ಎಂದು ಕರೆಯಲಾಗುತ್ತದೆ. ಆದರೆ ಇಂತಹ ಒಂದು ಸಮಯದಲ್ಲಿ ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮುಂದುವರಿಸಿದಂತ ಇಬ್ಬರು ಮಹಾನ್ ನಾಯಕರು ಜಯಪ್ರಕಾಶ್ ನಾರಾಯಣ್ ಮತ್ತು ಅರುಣಾ ಅಸಫ್ ಅಲಿ. ಯಾರು ಈ ಚಳವಳಿಯನ್ನು ಮುಂದುವರಿಸಿದ್ರು? ಜಯಪ್ರಕಾಶ್ ನಾರಾಯಣ್ ಮತ್ತು ಅರುಣಾ ಅಸಫ್ ಅಲಿ. ಜಯಪ್ರಕಾಶ್ ನಾರಾಯಣ್ ಮತ್ತು ಅರುಣಾ ಅಸಫ್ ಅಲಿ ಅವರು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಆಗ ಮುಂದುವರಿಸ್ತಾರೆ ನೋಡಿ. ನಂತರ 5ನೇ ಪ್ರಶ್ನೆ ನೋಡಿ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಡ್ಯಾಶ್ ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು ನೋಡಿ. ಯಾವ ಕೇಳೋಣಪ್ಪ ಇದು ಅಂದ್ರೆ PC 2016ರಲ್ಲಿ ನೋಡಿ. ಆಪ್ಷನ್ ಎ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆಪ್ಷನ್ ಬಿ ದಂಡಿ, ಆಪ್ಷನ್ ಸಿ ಚಂಪಾರಣ್ಯ, ಆಪ್ಷನ್ ಡಿ ಚೌರಿ ಚೌರ ದುರಂತ ನೋಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವ ಒಂದು ಹಿಂಸಾತ್ಮಕ ಘಟನೆಯ ನಂತರ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡರು? ಆಪ್ಷನ್ ಡಿ ಸರಿಯಾದ ಉತ್ತರ, ಚೌರಿ ಚೌರ ಘಟನೆಯ ನಂತರ. ಆಪ್ಷನ್ ಡಿ ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದರು ನೋಡಿ ವಿದ್ಯಾರ್ಥಿಗಳೇ. ನೋಡಿ, ಗಾಂಧೀಜಿ 1920ರಿಂದ 1922ರವರೆಗೆ ಅಸಹಕಾರ ಚಳವಳಿಯನ್ನು ನಡೆಸಿದರು ನೋಡಿ. ಇನ್ನ ನಡೆಸರು ಈ 1922 ಫೆಬ್ರವರಿ 5ನೇ ತಾರೀಕಿನಂದು ಚೌರಿ ಚೌರ ದುರಂತದಿಂದ ಮನನೊಂದಂತ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿ ನಿಲ್ಲಿಸ್ಬಿಟ್ರು ನೋಡಿ. 1920ರಲ್ಲಿ ಆರಂಭ ಆಗಿತ್ತು ಅಸಹಕಾರ ಚಳವಳಿ, ಆಗ ದೇಶಾದ್ಯಂತ ಹೆಚ್ಚು ಪ್ರಸಿದ್ಧತೆಯನ್ನು ಪಡೆದಿತ್ತು. ಚೌರಿ ಚೌರ ದುರಂತದಿಂದ ಮನನೊಂದಂತ ಗಾಂಧೀಜಿ ಏನ್ ಮಾಡಿದ್ರು? 1922ರಲ್ಲಿ ಈ ಅಸಹಕಾರ ಚಳವಳಿನ ನಿಲ್ಲಿಸಿದ್ರು ನೋಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಮತ್ತೊಂದು ವಿಶೇಷವಾಗಿರುವಂತದ್ದು ಏನಪ್ಪಾ ಅಂದ್ರೆ, ಈ ಅಸಹಕಾರ ಚಳವಳಿ ಅಂತಂದಾಗ ಇಲ್ಲೊಂದು ಕ್ವಶನ್ ಆಗ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಅಸಹಕಾರ ಚಳವಳಿಯ ಸಮಯದಲ್ಲಿ ಯಾವ ಇಬ್ಬರು ಮಹಾನ್ ನಾಯಕರು ತಮ್ಮ ವಕೀಲಿ ವೃತ್ತಿಯನ್ನ ತ್ಯಜಿಸುವುದರ ಮೂಲಕ ಗಾಂಧೀಜಿಯ ಜೊತೆ ಈ ಚಳವಳಿಯಲ್ಲಿ ಭಾಗವಹಿಸಿದ್ರು? ಯಾವ ಇಬ್ಬರು ಮಹಾನ್ ನಾಯಕರು ತಮ್ಮ ವಕೀಲಿ ವೃತ್ತಿಯನ್ನ ತ್ಯಜಿಸುವುದರ ಮೂಲಕ ಗಾಂಧೀಜಿ ಜೊತೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ರು? ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ನೋಡಿ ವಿದ್ಯಾರ್ಥಿಗಳೇ. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಈ ಅಸಹಕಾರ ಚಳವಳಿಯ ಸಮಯದಲ್ಲಿ ವಕೀಲಿ ವೃತ್ತಿಯನ್ನ ತ್ಯಜಿಸುವುದರ ಮೂಲಕ ಗಾಂಧೀಜಿಯ ಜೊತೆ ಭಾಗವಹಿಸಿದ್ರು ನೋಡಿ. ನಂತರ 6ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಯಾವಾಗ ಕೇಳಿದೆ ಅಂದ್ರೆ PSIಗೆ 2018ರಲ್ಲಿ ಕೇಳುವ ವಿದ್ಯಾರ್ಥಿಗಳು. PSI ಪರೀಕ್ಷೆಯಲ್ಲಿ 2018ರಲ್ಲಿ ಕೇಳಲಾಗಿದೆ. ಎಷ್ಟು ವರ್ಷಗಳಿಗೆ ಅಂದಾಗ ಆಪ್ಷನ್ ಎ 10 ವರ್ಷಗಳು, ಆಪ್ಷನ್ ಬಿ 12 ವರ್ಷಗಳು, ಆಪ್ಷನ್ ಸಿ 16 ವರ್ಷಗಳು, ಆಪ್ಷನ್ ಡಿ 20 ವರ್ಷಗಳು ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಸರಿಯಾದಂತ ಉತ್ತರ ಆಪ್ಷನ್ ಬಿ. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ನಡೆಸಲಾಗ್ತದೆ. ಈ ಒಂದು ಮಹಾಮಸ್ತಕಾಭಿಷೇಕ ಅಂದಾಗ ವಿದ್ಯಾರ್ಥಿಗಳೇ ನೋಡಿ, 2018ರಲ್ಲಿ ಎಷ್ಟನೇ ಮಹಾಮಸ್ತಕಾಭಿಷೇಕ ನಡೆಸಲಾಯಿತು? 2018ರಲ್ಲಿ 88ನೇ ಮಹಾಮಸ್ತಕಾಭಿಷೇಕ ನಡೆಸಲಾಯಿತು. ಹಾಗಾದರೆ 2030ರಲ್ಲಿ 89ನೇ ಮಹಾಮಸ್ತಕಾಭಿಷೇಕ ನಡೆಸಲಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ. ಅಪ್ಡೇಟ್ ಮಾಡ್ಕೊಂಡಿರ್ಬೇಕು ನೀವು. 2018ರಲ್ಲಿ 88ನೇ ಮಹಾಮಸ್ತಕಾಭಿಷೇಕ ನಡೆಸಲಾಯಿತು. 2030ಕ್ಕೆ 89ನೇ ಮಹಾಮಸ್ತಕಾಭಿಷೇಕವನ್ನು ನಡೆಸಲಾಗುತ್ತದೆ ನೋಡಿ. ಹಾಗಾದ್ರೆ ಇಂತಹ ಒಂದು ಸಮಯದಲ್ಲಿ ಈ ಒಂದು ಬಾಹುಬಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕ್ರಿಸ್ತಶಕ 982, 983ರಲ್ಲಿ ಚಾವುಂಡರಾಯ ನಿರ್ಮಾಣ ಮಾಡಿಸಿದಂತವನು. ಆದ್ರೆ ಇದನ್ನ ಕೆತ್ತಿದಂತ ಶಿಲ್ಪಿ ಅರಿಷ್ಟನೇಮಿ. ಹಾಗಾದ್ರೆ ಇದು ಎಷ್ಟು ಅಡಿ ಎತ್ತರ ಇದೆ? 58 ಅಡಿ ಎತ್ತರವನ್ನು ಒಳಗೊಂಡಿದೆ. 58 ಅಡಿ ಎತ್ತರವನ್ನು ಒಳಗೊಂಡಿರುವಂತದ್ದೇ ಈ ನಮ್ಮ ಶ್ರವಣ ಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರನ ಬಾಹುಬಲಿ. ನಾನು ಒಂದ್ಸರಿ ಹೋಗಿದ್ದೆ ವಿದ್ಯಾರ್ಥಿಗಳೇ, ಎಲ್ಲ ಒಳ ನರಸೀಪುರಕ್ಕೆ ಹೋಗಿದ್ದೆ ಏನೋ ಕೆಲಸದ ಮೇಲೆ. ಹಂಗೆ ಬರ್ಬೇಕಾದ್ರೆ ಗೊಮ್ಮಟೇಶ್ವರ ಶ್ರವಣ ಬೆಳಗೊಳಕ್ಕೆ ಹೋಗಿದ್ವಿ. ಹೋದಾಗ ನಾನು ಗೊಮ್ಮಟೇಶ್ವರ ಅಂತ ಒಂದು ಫೋಟೋ ಹೊಡ್ಕೊಂಡು ಬಂದಿದ್ದೀನಿ ಅಂತ ಒಂದು ಇದಕ್ಕೆ ಫೋಟೋ ಹೊಡ್ಕೊಂಡು ಬಂದಿದ್ದೀನಿ. ನಂತರ ವಿದ್ಯಾರ್ಥಿಗಳೇ 7ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಅರಸ 2ನೇ ಪುಲಕೇಶಿ ಅಂದ್ರೆ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಚೀನಿ ಯಾತ್ರಿಕ ಯಾರು?
ಚೀನಿ ಯಾತ್ರಿಕ ಯಾರು? ಆಪ್ಷನ್ ಎ ಮೆಗಾಸ್ತನೀಸ್, ಆಪ್ಷನ್ ಬಿ ಪಾಹಿಯಾನ್, ಆಪ್ಷನ್ ಸಿ ಇತ್ಸಿಂಗ್, ಆಪ್ಷನ್ ಡಿ ಯುಯಾನ್ ಸಾಂಗ್. ನೋಡಿ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಯಾವುದು? ಡಿ. ಸರಿಯಾದ ಉತ್ತರ ಯಾವುದು? ಡಿ. ಯುಯಾನ್ ಸಾಂಗ್ ಭೇಟಿ ನೀಡಿದಂತವನು. ನೋಡಿ, ಈ ಒಂದು ಬಾದಾಮಿ ಚಾಲುಕ್ಯರ ಅರಸನಾದಂತ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಚೀನಿ ಯಾತ್ರಿಕ ಅಂದಾಗ ಯುಯಾನ್ ಸಾಂಗ್. ಯುಯಾನ್ ಸಾಂಗ್ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ. ನೋಡಿ, ಒಂದು ಪಾಹಿಯಾನ್, ಈ ಪಾಹಿಯಾನ್ ಗುಪ್ತರ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ ವಿದ್ಯಾರ್ಥಿಗಳೇ. ಈ ಪಾಹಿಯಾನನು ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಸಮಯದಲ್ಲಿ ಪಾಹಿಯಾನನು ಗೋಕೋಕ್ ಎಂಬ ಕೃತಿಯಲ್ಲಿ ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ವಿಚಾರಗಳನ್ನ ಉಲ್ಲೇಖ ಮಾಡಿ ಎರಡನೇ ಚಂದ್ರಗುಪ್ತನ ಸಾಮ್ರಾಜ್ಯವನ್ನ ಗ್ರೀಕ್ನ ಪೆರಿಕ್ಲಿಸ್ನ ಕಾಲಕ್ಕೆ, ರೋಮ್ನ ಆಗಸ್ಟಸ್ ಸೀಸರ್ನ ಕಾಲಕ್ಕೆ, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಕೆ ಮಾಡಿದಂತವನೇ ಈ ನಮ್ಮ ಪಾಹಿಯಾನ್. ನೋಡಿ, ಮೆಗಾಸ್ತನೀಸ್. ಈ ಮೆಗಾಸ್ತನೀಸ್ನೇ ಇಂಡಿಕಾ ಎಂಬ ಕೃತಿ ರಚನೆ ಮಾಡಿದಂತವನು ಇವನು. ಮೌರ್ಯರ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದವನು. ಚಂದ್ರಗುಪ್ತ ಮೌರ್ಯ. ನೋಡಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತವನು ಮೆಗಾಸ್ತನೀಸನ ಇಂಡಿಕಾ ಎಂಬ ಕೃತಿ ಈ ಮೌರ್ಯರ ರಾಜಕೀಯ ಇತಿಹಾಸವನ್ನು ತಿಳಿಸುತ್ತೆ. ನೋಡಿ, ಈ ಇತ್ಸಿಂಗ್ ಇವನು ಯಾರಪ್ಪ ಅಂತಂದ್ರೆ ಇವನು ನಳಂದಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ. ನೋಡಿ, ನಳಂದಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದಂತವನೇ ಇತ್ಸಿಂಗ್. ನೋಡಿ, ಯುಯಾನ್ ಸಾಂಗ್ ಮತ್ತು ಇತ್ಸಿಂಗ್ ಇವರಿಬ್ರು ಕಳ್ಳನ ಮಕ್ಕಳು ನಳಂದಾ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡ್ತಾರೆ. ಅಷ್ಟೇ ಅಲ್ಲದೆ ಯುಯಾನ್ ಸಾಂಗ್ ಅಲ್ಲಿಯೇ 5 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. 5 ವರ್ಷಗಳ ವಿದ್ಯಾಭ್ಯಾಸ ಮಾಡಿದಂತವನು ಯುಯಾನ್ ಸಾಂಗ್. ಹೀಗಾಗಿ ನಳಂದಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ವಿದೇಶಿಗರು ಅಂದಾಗ ಯುಯಾನ್ ಸಾಂಗ್ ಮತ್ತು ಇತ್ಸಿಂಗ್ ಇವರಿಬ್ರು ನಮ್ಮ ನಳಂದಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕಳ್ಳನ ಮಕ್ಕಳು. ನೋಡಿ, ನಂತರ 8ನೇ ಪ್ರಶ್ನೆ. ನೋಡಿ, ವೀರಶೈವ ಧರ್ಮ ಸಂಸ್ಥಾಪಕರಾದಂತ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು. ನೋಡಿ, ಯಾವಾಗ ಕೇಳಂದ್ರೆ SDA 2018ರಲ್ಲಿ ಕೇಳಿದ ವಿದ್ಯಾರ್ಥಿಗಳು. ನೋಡಿ, ಆಪ್ಷನ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಡಿ ಸೇವಣರು. ನೋಡಿ, ಯಾರ ಆಸ್ಥಾನದಲ್ಲಿದ್ದ? ಸಿ ವಿದ್ಯಾರ್ಥಿಗಳು. ನಮ್ಮ ಬಸವಣ್ಣನವರು ಕಲ್ಯಾಣಿ ಚಾಲುಕ್ಯರ ಅರಸನಾದಂತ ಎರಡನೇ ಬಿಜ್ಜಳ. ನೋಡಿ, ಎರಡನೇ ಬಿಜ್ಜಳನ ಆಸ್ಥಾನದಲ್ಲಿದ್ದಂತವರೇ ಈ ನಮ್ಮ ಬಸವಣ್ಣನವರು. ಈ ಎರಡನೇ ಬಿಜ್ಜಳನ ಆಸ್ಥಾನದಲ್ಲಿ ಕಾರಣಿಕನ ಹುದ್ದೆಗೆ ಸೇರಿದ್ರು. ಕಾರಣಿಕನ ಒಂದು ಸೇವೆಯನ್ನ ಮಾಡುತ್ತಿದ್ದಂತವರು. ನೋಡಿ, ಬಾದಾಮಿ ಚಾಲುಕ್ಯರು ಅಂತಂದಾಗ ನಾವು ಇಮ್ಮಡಿ ಪುಲಕೇಶಿಯನ್ನು ಅಧ್ಯಯನ ಮಾಡ್ತೀವಿ. ಈ ಇಮ್ಮಡಿ ಪುಲಕೇಶಿ 634ರಲ್ಲಿ ಈ ಒಂದು ನರ್ಮದಾ ನದಿ ಕಾಲದಲ್ಲಿ ನಿಮ್ಮ ಹರ್ಷವರ್ಧನನನ್ನ ಸಂಪೂರ್ಣವಾಗಿ ಸೋಲಿಸಿದನು. ರಾಷ್ಟ್ರಕೂಟರು ಅಂತಂದಾಗ ಸ್ಥಾಪಕ ದಂತಿದುರ್ಗ, ನಂತರ ನಾವು ಅಮೋಘ ವರ್ಷ ನೃಪತುಂಗ ಇವರನ್ನು ಅಧ್ಯಯನ ಮಾಡ್ತೇವೆ. ಕಲ್ಯಾಣಿ ಚಾಲುಕ್ಯರು 6ನೇ ವಿಕ್ರಮಾದಿತ್ಯ 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡ್ತಾನೆ. ನಂತರ ಸೇವಣರ ಇತಿಹಾಸವನ್ನ ನಾವೀಗೆ ಎಲ್ಲ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಇರ್ತೇವೆ. ನಂತರ 9ನೇ ಪ್ರಶ್ನೆ. ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ಡ್ಯಾಶ್ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳ ತವರೂರು ಎಂದು ಪ್ರಸಿದ್ಧಿ ಪಡೆಯಿತು. ಇದು PU ಉಪನ್ಯಾಸಕರ ಪರೀಕ್ಷೆ 2011ರಲ್ಲಿ ಕೇಳಿದಿದ್ದಾರೆ. PU ಉಪನ್ಯಾಸಕರ ಪರೀಕ್ಷೆ 2011ರಲ್ಲಿ. ಆಪ್ಷನ್ ಎ ಕಂಚಿ, ಆಪ್ಷನ್ ಬಿ ಮಹಾಬಲಿಪುರಂ, ಆಪ್ಷನ್ ಸಿ ಆರ್ಕಾಟ್, ಆಪ್ಷನ್ ಡಿ ತಿರುಚನಾಪಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಮಹಾಬಲಿಪುರಂ. ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ಡ್ಯಾಶ್ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳ ತವರೂರು ಎಂದು ಪ್ರಸಿದ್ಧಿ ಪಡೆದಿದ್ದು ಮಹಾಬಲಿಪುರಂ. ನೋಡಿ, ಒಂದು ಮಹಾಬಲಿಪುರಂ ಅಂದಾಗ ವಿದ್ಯಾರ್ಥಿಗಳೇ, ಈ ಮಹಾಬಲಿಪುರಂನಲ್ಲಿಯೇ ಪಲ್ಲವರು ಪ್ರಥಮ ಬಾರಿಗೆ ದ್ರಾವಿಡ ಶೈಲಿಯನ್ನು ಪರಿಚಯ ಮಾಡಿದರು. ನೋಡಿ, ಇಲ್ಲಿಯೇ ದ್ರಾವಿಡ ಶೈಲಿಯನ್ನ ಪ್ರಪ್ರಥಮ ಬಾರಿಗೆ ಪರಿಚಯ ಮಾಡಿದಂತವರೇ ಈ ನಮ್ಮ ಪಲ್ಲವರು. ನೋಡಿ, ಮಹಾಬಲಿಪುರಂ ಪಲ್ಲವರ ಕಾಲದ ಪ್ರಸಿದ್ಧ ರೇವು ಪಟ್ಟಣವಾಗಿತ್ತು. ನೋಡಿ, ಮಹಾಬಲಿಪುರಂನಲ್ಲೇ ಪ್ರಪ್ರಥಮ ಬಾರಿಗೆ ದ್ರಾವಿಡ ಶೈಲಿಯನ್ನು ಪರಿಚಯ ಮಾಡಿದರು. ಮಹಾಬಲಿಪುರಂ ಈ ಪಲ್ಲವರ ಕಾಲದಲ್ಲಿ ಪ್ರಸಿದ್ಧ ರೇವು ಪಟ್ಟಣವಾಗಿತ್ತು. ಈ ಒಂದು ಮಹಾಬಲಿಪುರಂ ಪಲ್ಲವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧ ಕೇಂದ್ರ. ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಸಿದ್ಧ ಕೇಂದ್ರ. ನೋಡಿ, ಈ ಮಹಾಬಲಿಪುರಂನಲ್ಲಿ ಡಿಸೆಂಟ್ ಆಫ್ ದಿ ಗಂಗಾ ಎಂಬ ಅರ್ಜುನನ ತಪಸ್ಸು ಮಹಾಬಲಿಪುರಂ. ಡಿಸೆಂಟ್ ಆಫ್ ದಿ ಗಂಗಾ ಅರ್ಜುನನ ತಪಸ್ಸು ಇದೇ ಮಹಾಬಲಿಪುರಂನಲ್ಲಿ ಇರುವಂತದ್ದು. ನೋಡಿ, ಕಂಚಿ
ಕಂಚಿ ಅಂತಂದಾಗ ಇಲ್ಲಿ 1008 ಅಥವಾ 1018 ದೇವಾಲಯಗಳಿದ್ದು, ಆದ್ದರಿಂದ ಕಂಚಿಯನ್ನ ಭಾರತದ ದೇವಾಲಯಗಳ ನಗರ, ಭಾರತದ ದೇವಾಲಯಗಳ ನಗರ, ಭಾರತದ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ. ನೋಡಿ ವಿದ್ಯಾರ್ಥಿ, ಕಂಚಿಯನ್ನ ಭಾರತದ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತದೆ. ನೋಡಿ ಆರ್ಕಾಟ್, ಇದು ಆರ್ಕಾಟ್ ಕರ್ನಾಟಕನ ರಾಜಧಾನಿ. ಆರ್ಕಾಟ್ ನಾವು ಅನ್ವರುದ್ದೀನ್ ಆಗ್ಲೇ ಪ್ರಥಮ ಕರ್ನಾಟಕದಿಂದ ಆಗುವಂತದ್ದು. ತಿರುಚನಾಪಲ್ಲಿ, ಇದೇ ತಿರುಚನಾಪಲ್ಲಿಯಲ್ಲಿ ಮಹಮ್ಮದ್ ಅಲಿ ಇರ್ತಾನೆ, ಅನ್ವರುದ್ದೀನ್ ಮಗ. ಅವನು ಕೊಲೆ ಮಾಡಕ್ಕೆ ಚಂದಾ ಸಾಹಿಬ ಮತ್ತು ಅನ್ವರುದ್ದೀನ್ ಹೋಗಿರ್ತಾರೆ. ಆಗ ರಾಬರ್ಟ್ ಕ್ಲಬ್ ಬರ್ತಾನೆ, ಇವ್ರನ್ನೆಲ್ಲ ಕೊಲೆ ಮಾಡ್ತಾನೆ. ಎರಡನೇ ಕರ್ನಾಟಕದ ಆತೈತೆ. ಅದೆಲ್ಲ ನಾವು ಕರ್ನಾಟಕ ಯುದ್ಧಗಳಲ್ಲಿ ಅಧ್ಯಯನ ಮಾಡ್ತೇವೆ. ನಂತರ 10ನೇ ಪ್ರಶ್ನೆ ನೋಡಿ, ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದು? ನೋಡಿ, ಕರ್ನಾಟಕ ಟಿಇಟಿ 2022, ಕರ್ನಾಟಕ ಟಿಇಟಿ ನಲ್ಲಿ 2022ರಲ್ಲಿ ಪ್ರಶ್ನೆ ಕೇಳಲಾಗಿದೆ. ನೋಡಿ, ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಮಹಿಂಜೋದಾರೋ, ಆಪ್ಷನ್ ಸಿ ಧೋಲವೀರ, ಆಪ್ಷನ್ ಡಿ ಲೋಥಾಲ್. ಯಾರ ಕಾಲದ ಪ್ರಸಿದ್ಧ ಬಂದರು ಅಂದಾಗ ಇದು ಸಿಂಧು ಮತ್ತು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಅಂದಾಗ ಲೋಥಾಲ್. ನೋಡಿ, ಇದು ಪ್ರಶ್ನೆ ಹೇಗಿದೆ, ಆಯ್ಕೆ ಕೊಟ್ಟು ಯಥಾವತ್ತಾಗಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಲೋಥಾಲ್. ನೋಡಿ, ಲೋಥಾಲ್ ಅನ್ನ 1953ರಲ್ಲಿ ಎಸ್ ಆರ್ ರಾವ್ ಸಂಶೋಧನೆ ಮಾಡ್ತಾರೆ. ನೋಡಿ, ಲೋಥಾಲ್ ನಗರವನ್ನ ಎಸ್ ಆರ್ ರಾವ್ ಸಂಶೋಧನೆ ಮಾಡಿದಂತವರು. ನೋಡಿ, ಈ ಲೋಥಾಲ್ ಇದು ಕೃತಕ ಹಡಗುಕಟ್ಟೆ ವಿದ್ಯಾರ್ಥಿಗಳು, ಕೃತಕ ಹಡಗುಕಟ್ಟೆ. ನೋಡಿ, ಇದು ಕೃತಕ ಹಡಗುಕಟ್ಟೆ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ಲೋಥಾಲ್ ಕೃತಕ ಹಡಗುಕಟ್ಟೆ ಆಗಿರುವಂತದ್ದು. ಇದು ಈ ಒಂದು ಲೋಥಾಲ್ ನಿಂದ, ಈ ಕೃತಕ ಹಡಗುಕಟ್ಟೆಯಿಂದ ಸಿಂಧು ಜನರು ವಿದೇಶಿ ವ್ಯಾಪಾರಗಳನ್ನ ನಡೆಸುತ್ತಿದ್ರು. ಈ ಲೋಥಾಲ್ ಇನ್ನೊಂದು ಏನಪ್ಪಾ ಅಂದ್ರೆ ಮುತ್ತು ರತ್ನಗಳನ್ನು ತಯಾರಿಸೋದಕ್ಕೆ ಪ್ರಸಿದ್ಧಿ. ಮುತ್ತು ರತ್ನಗಳನ್ನು ತಯಾರಿಸೋದಕ್ಕೆ ಪ್ರಸಿದ್ಧಿಯಾಗಿತ್ತು ಈ ಲೋಥಾಲ್ ನಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ನಂತರ ಹರಪ್ಪ 1921ರಲ್ಲಿ ದಯಾರಾಮ್ ಸಹಾನಿ ಸಂಶೋಧನೆ ಮಾಡ್ತಾರೆ. ಮಹೇಂಜೋದಾರೋ 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಸಂಶೋಧನೆ ಮಾಡ್ತಾರೆ. ನೋಡಿ, ನಂತರ ವಿದ್ಯಾರ್ಥಿಗಳೇ, ಈ ನಮ್ಮ ಧೋಲವೀರ 1991ರಲ್ಲಿ ಆರ್ ಎಸ್ ಬಿಸ್ತ್ ಸಂಶೋಧನೆ ಮಾಡ್ತಾರೆ. ಹೀಗಾಗಿ ನಾವು ಈ ಎಲ್ಲ ಇತಿಹಾಸವನ್ನು ನಾವು ಸಿಂಧು ನಾಗರಿಕತೆಯ ಕಾಲದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿ, ಇದಿಷ್ಟು ಸಹ ಈ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ವಿದ್ಯಾರ್ಥಿಗಳೇ. ತಮಗೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇದರ ಕೀ ಆನ್ಸರ್ ನಾನು ಕೊನೆಯಲ್ಲಿ ಕೊಟ್ಟೇನೆ ವಿದ್ಯಾರ್ಥಿಗಳೇ. ನೋಡಿ, ಮತ್ತೆ ನೀವು ಇನ್ನೂ ಹೆಚ್ಚಿನ ಒಂದು ಇತಿಹಾಸ ಬೇಕು ಅಂತಂದಾಗ ವಿದ್ಯಾರ್ಥಿಗಳೇ, ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ನೀವು 4 ಭಾಗಗಳು, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸ ಎಲ್ಲಾ ಭಾಗಗಳನ್ನ ಒಳಗೊಂಡಿದೆ. ನೀವು ಇದನ್ನ ಕೊಂಡು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾ ನಾನು ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಡೈಲಿ ರಾತ್ರಿ 9 ಗಂಟೆಗೆ ಲೈವ್ ತರಗತಿ ಇರ್ತೈತೆ. ನಂತರ ಡೇ ನಲ್ಲಿ ಪ್ರಶ್ನೆ ಉತ್ತರಗಳನ್ನಾದ್ರೂ ಕೊಟ್ಟಿರ್ತೇನೆ, ಇಲ್ಲ ಈ ತರ ಸ್ಲೈಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಾದ್ರೂ ತರಗತಿಗಳನ್ನ ತುಂಬ್ತಾ ಇರ್ತೇನೆ. ನೀವೆಲ್ಲ ನೋಡಿ ವಿದ್ಯಾರ್ಥಿಗಳೇ. ನೋಡಿ, ರಾತ್ರಿ 9 ಗಂಟೆಗೆ ಕರ್ನಾಟಕ ಇತಿಹಾಸ ಲೈವ್ ಕ್ಲಾಸ್ ಇರ್ತೈತೆ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಈ ಒಂದು ಕದಂಬರನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ನೀವೆಲ್ಲ ಜಾಯ್ನ್ ಆಗಿ ನೋಡಿ ನಿಮ್ಮ ಸರ್ಕಾರಿ ಉದ್ಯೋಗವನ್ನ ಪಡೀರಿ ಅಂತ ಹೇಳ್ತಾ ತನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.